ನನ್ನ ಅವ್ರ ಚಿಕ್ಕ ಮಗುವಿನ ನೋಡಿದ್ದಾರೆ. ನಮಗೆ ಜಾಸ್ತಿ ಒಂದು ಹತ್ತಿರದ ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಥಾನ ತುಂಬಿರೋದು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದು ಅಲ್ಲದೆ ಅವ್ರು ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಆಮೇಲೆ ಸಾಕು ಎಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡ್ಬೋದು. ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿಗೆ ಒಂದು ಅಷ್ಟೇ. ಸೊ ಅವ್ರು ಇವತ್ತು ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ವಯಸ್ಸಾಗುತ್ತೆ, ಎಲ್ಲ ಆಗುತ್ತೆ ನಿಜ. ಬಟ್ ಏನೇ ಆದ್ರೂ ಒಂದು ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ, ನೋವು ಆಗೇ ಆಗುತ್ತೆ. ಇಲ್ಲ, ತುಂಬ ಟ್ರೈ ಮಾಡಿದ್ರು. ನಾನು ಪೂರ್ಣಿಮಾ ಅದೇ ಹೇಳ್ತಿದ್ದು, ಫೋನ್ ಮಾಡಬೇಕು ನಾನು US ಹೋಗೋಕ್ಕೂ ಮುಂಚೆನೇ ಮಾತಾಡ್ಬೇಕಂತ ತುಂಬ ಆಸೆ ಪಡ್ತೀನಿ. ಅದೇನೋ ಕೊನೆವರೆಗೂ ಆಗಲಿಲ್ಲ. ಯಾರಿವನ್ ಅವ್ರು ಇದ್ರಲ್ಲಿ ಮಾಡಿ ಸಾಂಗ್ಲು ಬಂದಿರೋದಂತೆ ರಾಜ್ ಅಂತ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.